ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2024ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಮೇಷರಾಶಿಯವರ ಈ ವಿದ್ಯಾರ್ಥಿಗಳಿಗೆ ಬಹಳ ವಿಶಿಷ್ಟ ರೀತಿಯಲ್ಲಿ ವಿದ್ಯಾವಂತರಾಗುವಂಥ ಶುಭಯೋಗ ಕೂಡಿ ಬಂದುಬಿಟ್ಟಿದೆ. ನೀವು ಏನೇನು ಓದಬೇಕು, ಹೇಗೆ ಮಾಡಬೇಕು, ಡಿಗ್ರಿಗಳಾಗಲಿ, ಇಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಏನು ಮಾಡುವಂಥ ಪ್ರಯತ್ನ ಪಡ್ತಾಯಿದ್ದೀರಿ, ಇವರೆಲ್ಲರಿಗೂ ಬಹಳ ಅತ್ಯುತ್ತಮವಾದ ಕಾಲವಾಗಿದೆ ಡಿಸೆಂಬರ್ ತಿಂಗಳಲ್ಲಿ. ಸೊ ವಿದ್ಯೆಯಲ್ಲಿ ಅಧಿಕವಾದ ಪ್ರಗತಿಯನ್ನು ಕಾಣುವಂಥ ಯೋಗ ನಿಮ್ಮದಾಗಿದೆ ವಿದ್ಯಾರ್ಥಿಗಳಿಗೆ. ಯಾಕೆ ಅಂದರೆ ಇದಿಷ್ಟು ಅದೃಷ್ಟ ಕೈ ಹಿಡ್ತಾ ಇದೆ ನಿಮಗೆಲ್ಲರಿಗೂ. ಈ ಅದೃಷ್ಟ ಭಾಳ ಯೋಗ, ದ್ವಿತೀಯ ಗುರು ಬಹಳ ಫಲವನ್ನು ಕೊಡ್ತಾ ಇದೆ ನಿಮಗೆಲ್ಲರಿಗೂ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ಸಾಧನೆಯನ್ನು ನೀವು ಸಾಧನೆ ಮಾಡ್ಕೋಬೇಕು. ಮತ್ತು ಮೇಷರಾಶಿಯಲ್ಲಿ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ ಬಹಳ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಭಾಳ ಚೆನ್ನಾಗಿದೆ. ಅವರಿಗೆ ಉದ್ಯೋಗದಲ್ಲಿ ಭಾಳ ಪ್ರಗತಿಯನ್ನು ಕಾಣ್ತೀರಿ. ಮತ್ತು ಹೊಸ ಹೊಸ ಉದ್ಯೋಗಗಳನ್ನು ಅರಸಿ ಬರ್ತೀರಿ. ಹೊಸ ಹೊಸ ಉದ್ಯೋಗ ಹುಡುಗುವವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಇನ್ನೂ ಒಂದು ವಿಶೇಷ ಫಲ ಏನಪ್ಪ ಅಂದರೆ, ಹೊರದೇಶದಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂತ ಇದ್ದಂಥ ವ್ಯಕ್ತಿಗಳು ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಅವರಿಗೆ ಶುಭವಾಗ್ತದೆ, ಕೆಲಸವಾಗ್ತದೆ ಮತ್ತು ಶುಭ ಯೋಗಗಳು ಕೂಡಿ ಬಂದಿದೆ. ಹಾಗೆ ಹೊರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಂಭವ ಹೆಚ್ಚಿದೆ. ಸೊ ನೀವು ಕೂತ್ಕೋಬಾರ್ದು, ಪ್ರಯತ್ನ ಮಾಡ್ತಾಯಿದ್ರೆ ಸಿಕ್ಕೋಗುತ್ತೆ ಕೆಲಸ. ಈ ಟೈಮನ್ನು ಸದುಪಯೋಗ ಪಡಿಸ್ಕೊಂಬಿಡಿ ನೀವೆಲ್ಲ ಕೆಲಸಗಳು ಬೇಕು ಅನ್ನೋರು. ಮತ್ತು ನಿಮ್ಮ ರಾಶಿಗೆ ಯಾಕೆ ಈ ಥರ ಅನುಕೂಲವಾಗಿದೆ ಅಂದರೆ, ರವಿಯ ಗುರು ಅನುಗ್ರಹ ಭಾಳ ಜೋರಾಗಿದೆ. ರವಿ ಮತ್ತು ಗುರು ಅನುಗ್ರಹ ಚೆನ್ನಾಗಿದೆ ಅಂದಾಗ ಲೈಫಲ್ಲಿ ವಿದ್ಯೆ, ಬುದ್ಧಿ, ವ್ಯವಹಾರ ಎಲ್ಲ ಕೈಗೂಡುವಂಥ ಯೋಗ. ಇವರು ಯಾವ ಶುಭಗ್ರಹಗಳು ಒಳ್ಳೆಯ ಫಲವನ್ನು ಕೊಡ್ತಾರೆ. ಮತ್ತು ಇವರ ಅನುಗ್ರಹದಿಂದ ಏನಾಗಿದೆ ಅಂದರೆ, ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಅಧಿಕವಾದ ಧನ ಸಂಪಾದನೆಗಳಾಗುವಂಥ ಯೋಗ. ಎಲ್ಲ ದುಡ್ಡು ಕಾಸು ಕೈಗೂಡುವಂಥ ಯೋಗ ಅವರಿಗೆ. ವ್ಯಾಪಾರಸ್ಥರಿಗೆ ಹುಡುಕೊಂಡು ದುಡ್ಡು ಕಾಸು ರೂಪ ಸೇರ್ತವೆ. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ಅಂಥವ್ರಿಗೆ ಒಳ್ಳೆಯ ವಿವಾಹ ಯೋಗವು ಭಾಳ ಚೆನ್ನಾಗಿ ಸಿಗ್ತದೆ. ಒಳ್ಳೆಯ ವಧುವರರು ಸಿಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಯಾರು ಮೇಷರಾಶಿಯವರಿದ್ದರೆ ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರಿಗೂ ಸಹ ಅನುಕೂಲವಾಗುವಂಥ ಯೋಗ. ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೋಬೇಕು ನೀವು. ತಾಯಿ, ತಂದೆ ಮತ್ತು ಫ್ಯಾಮಿಲಿ ಒಳಗೆ ಹೊಂದಾಣಿಕೆ ಭಾಳ ಚೆನ್ನಾಗಿ ಬರುತ್ತೆ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊತೀರಿ ಲೈಫಲ್ಲಿ. ಯಾವುದೇ ರೀತಿಯಾಗಿ ತೊಂದರೆಗಳು ಬರೋ ಚಾನ್ಸಸ್ ಇಲ್ಲ ನಿಮಗೆ. ಆರೋಗ್ಯ ವಿಚಾರ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಹುಷಾರಾಗಿರಬೇಕು. ಸ್ವಲ್ಪ ಸಣ್ಣ ಪುಟ್ಟ ಜ್ವರಗಳು ಬಂದು ಹೋಗ್ತದೆ, ಭಾಳ ಹುಷಾರಾಗಿರಬೇಕಾಗ್ತದೆ ಆರೋಗ್ಯದಲ್ಲಿ. ಮತ್ತು ಯಾರೋ ಬಲವಂತಕ್ಕೆ ನೀವೇನು ಮಾಡ್ತೀರ ಅಂದರೆ, ಕೆಟ್ಟ ಜನ ಸಂಘವನ್ನು ಮಾಡ್ತೀರಾ. ನೀವೇ ಮಾಡೋಕ್ಕೆ ಹೋದಿಲ್ಲ, ಯಾರೋ ಬಲವಂತ ಮಾಡ್ತಾರೆ, ಬಾ ಹೋಗೋಣ ಅಂತಾರೆ. ದುಷ್ಟ ವಿದ್ಯೆ ಕಲಿಯೋಕ್ಕೆ ಚಾನ್ಸಸ್. ದಯವಿಟ್ಟು ಆ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ದುಷ್ಟ ಸಹವಾಸವನ್ನು ದೂರ ಇರಬೇಕು ನೀವೆಲ್ಲ. ಯಾಕೆಂದರೆ ನಿಮ್ಮ ಅಭಿವೃದ್ಧಿ ಭಾಳ ಚೆನ್ನಾಗಿದೆ, ಒಳ್ಳೆಯ ಗ್ರಹ ಫಲ ಭಾಳ ಚೆನ್ನಾಗಿದೆ. ಏನಾದರೂ ನೀವು ಆ ಥರ ನೀವು ಸಂಪರ್ಕ ಮಾಡಿದ್ರೆ ಎಲ್ಲ ಅಶುಭ ಫಲಗಳು ಹೆಚ್ಚಾಗ್ತಾ ಹೋಗ್ತದೆ. ಅದನ್ನು ನೋಡ್ಕೋಬೇಕಾಗ್ತದೆ ನೀವು. ಮತ್ತು ವಿಶೇಷವಾಗಿ ಗೃಹ ಲಾಭಗಳಾಗುವಂತಹದ್ದು, ಧನ ಲಾಭಗಳಾಗುವಂತಹದ್ದು ವಿಶೇಷವಾಗಿ ಇದೆ ನಿಮಗೆ. ಮತ್ತು ಗೌರವ, ಕೀರ್ತಿಗಳು ಹುಡುಕಿಕೊಂಡು ಬರ್ತದೆ ನಿಮಗೆ. ಅಷ್ಟೊಂದು ಸನ್ಮಾನ ಸಹ ನಡೆಯುವಂಥ ಪ್ರಾಪ್ತಿ ಇದೆ. ಮತ್ತು ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೆ ಹೋಗಬೇಕಾದರೂ ಸಹ ಉದಾಸೀನ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ವ್ಯವಹಾರವನ್ನು ಸಹ ನೀವು ಅಚ್ಚುಕಟ್ಟಾಗಿ ಪರೀಕ್ಷಿಸಿ ಇದರಿಂದ ಆಗುವ ಲಾಭ ನಷ್ಟಗಳು ಏನು ಅಂತ ಸರಿಯಾಗಿ ತಿಳಿದು ಪ್ರಯತ್ನವನ್ನು ಮಾಡಿದರೆ ಸಫಲವಾಗ್ತೀರಾ. ಅಥವಾ ಅದನ್ನು ಏನಾದರೂ ನೀವು ಆಲಸ್ಯ ಮಾಡಿಕೊಂಡ್ರೆ ಅವಮಾನಗಳಾಗುವ ಪ್ರಸಂಗಗಳು ಹೆಚ್ಚಾಗಿದೆ ನಿಮ್ಮ ಜಾತಕಕ್ಕೆ. ಆದ್ದರಿಂದ ಕೆಲಸ ಕಾರ್ಯವನ್ನು ಬಹಳ ಜವಾಬ್ದಾರಿಯುತವಾಗಿ ನೀವು ನೋಡ್ಕೋಬೇಕಾಗ್ತದೆ. ಮತ್ತು ವಿಶೇಷವಾಗಿ ಮೇಷರಾಶಿಯವರಿಗೆ ಬುಧ ಶತ್ರುನೇ ಒಂದು ರೀತಿಯೊಳಗೆ. ಆದರೆ ಆ ಬುಧನ ಅನುಗ್ರಹದಿಂದ ಜೀವನ ಹರ್ಷದಾಯಕವಾಗ್ತದೆ. ಅಂದರೆ ಬುಧ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊತಾನೆ, ಒಳ್ಳೆ ಸ್ಥಾನ ಮತ್ತು ಒಳ್ಳೆ ದೃಷ್ಟಿಯನ್ನು ಬಿಡ್ತಾನೆ ಮೇಷದ ಮೇಲೆ. ಹಾಗಾಗಿ ಒಳ್ಳೆ ಫಲವನ್ನು ನೀವು ತೊಗೋಬೋದು. ಹರ್ಷದಾಯಕ ಅಂದರೆ ಸಂತೋಷವಾಗಿ ಮನೆ ಕುಟುಂಬದಲ್ಲಿ ಕಾಲವನ್ನು ಕಳೆಯುವಂತಹದ್ದು.
ಮತ್ತು ಧನಲಾಭಗಳು ಐಶ್ವರ್ಯಗಳು ಬಹಳ ಅಭಿವೃದ್ಧಿ ಆಗ್ತದೆ. ನೀವು ಅದಕ್ಕೆ ಇಮ್ಯಾಜ್ ಮಾಡೋಕ್ಕಲ್ಲ, ಇಷ್ಟೇ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅತಿ ಲಾಭಗಳು ಬರುವಂಥ ಚಾನ್ಸಸ್ಸು ಚೆನ್ನಾಗಿದೆ ನಿಮಗೆ. ಮತ್ತು ಯಾವ ಶತ್ರುಗಳು ಸಹ ನಿಮ್ಮನ್ನು ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ಶತ್ರುಗಳು ರಹಿತವಾಗಿರ್ತಾರೆ. ಯಾವ ಶತ್ರು ಸಹ ನಿಮಗೆ ಯಾವ ರೀತಿ ತೊಂದರೆ ಕೊಡೋಕ್ಕೂ ಸಾಧ್ಯವೇ ಇಲ್ಲ. ಅರ್ಥಲಾಭ ಬುಧನಿಂದ, ಬುಧ ಬರ್ತಕ್ಕಂಥದ್ದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್, ದುಡ್ಡು ಕಾಸು. ಈ ಅರ್ಥಲಾಭ ಅನ್ನೋದು ಅಂದರೆ ನೀವು ಇಮ್ಯಾಜ್ ಮಾಡೋಕ್ಕಾಗಲಷ್ಟು ದುಡ್ಡುಗಳನ್ನ ಬರ್ತವೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಪತಿ ಮತ್ತು ಪತ್ನಿಯರಲ್ಲಿ ಅಧಿಕವಾದ ಪ್ರೀತಿ ವಿಶ್ವಾಸಗಳು ಬೆಳೆದೋಗ್ತದೆ. ಭಾಳ ಹೊಂದಾಣಿಕೆ ಜೀವನ, ಭಾಳ ಪ್ರೀತಿ ವಿಶ್ವಾಸ, ಯಾವುದೇ ರೀತಿಯ ಜಳಕದ ಉಂಟಾಗೋದಿಲ್ಲ ಅಲ್ಲಿ. ಅದನ್ನು ಸರಿಯಾಗಿ ಸಂತೋಷವಾಗಿ ಅನುಭವಿಸಬೇಕಾಗ್ತದೆ ನೀವು. ಮತ್ತು ಈ ತಿಂಗಳಲ್ಲಿ ಶುಕ್ರನ ಅನುಗ್ರಹವು ನಿಮ್ಮ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಶುಕ್ರ ಮತ್ತು ಶನಿ ಸಂಯೋಗದಿಂದ ವಿಶೇಷವಾಗಿ ಧನ ಸಂಪಾದನೆಗಳಾಗುವಂಥದ್ದು. ಏಕೆಂದರೆ ಶುಕ್ರ ಬಂದು ಧನಕ್ಕೂ ಅಧಿಪತಿ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ವ್ಯವಹಾರ ಶುಕ್ರ ಭಾಳ ಅಧಿಪತಿ. ಮತ್ತು ಶುಕ್ರನಿಗೆ ಮಿತ್ರ ಶನಿ. ಹಾಗಾಗಿ ಶುಕ್ರ ಶನಿ ಇಬ್ಬರೂ ಸಹ ನಿಮಗೆ ಧನವನ್ನು ಕೊಡುವಂತಹವರು ಮತ್ತು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಧಿಕ ಲಾಭವನ್ನು ಕೊಡುವಂತಹರಾಗಿದ್ದಾರೆ. ಆದರೆ ಬರುವಂತಹ ದುಡ್ಡಿಗೆ ಇಷ್ಟೇ ಅಂತೇನು ಬೆಲೆ ಇರಲ್ಲ. ಅಕಲಾಯ ದುಡ್ಡುಗಳೆಲ್ಲ ಬರ್ತದೆ ನಿಮಗೆ. ಹಾಗಾಗಿ ನೀವೇನು ಮಾಡ್ತೀರಾ, ಆ ದುಡ್ಡು ಕಾಸುಗಳನ್ನು ಅನ್ಯಾಯ ಮಾರ್ಗದಲ್ಲಿ ಕಳೆಯುವಂಥ ಚಾನ್ಸಸ್ ಜಾಸ್ತಿ. ಕೆಟ್ಟ ಚಟಗಳಿಂದ ಹಣವನ್ನು ಫೋಲ್ ಮಾಡ್ತೀರಿ, ವ್ಯರ್ಥ ಮಾಡ್ಕೊಂಡ್ಬಿಡ್ತೀರಿ. ದಯವಿಟ್ಟು ಆ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ದೇವರು ಅನುಗ್ರಹ ಮಾಡಿ ಕೊಡುವಂಥ ಹಣವಾದ್ದರಿಂದ ಅದನ್ನು ಸರಿಯಾಗಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಏಳಿಗೆಗೆ, ನಿಮ್ಮ ಶ್ರೇಯೋಭಿವೃದ್ಧಿಗೆ ನೀವು ಸರಿಯಾಗಿ ಬಳಸಿಕೊಂಡು ಮಾತ್ರ ಅಭಿವೃದ್ಧಿ ಆಗ್ತೀರಾ. ಯಾಕೆಂದರೆ ಶುಕ್ರ ಶನಿ ಸಂಯೋಗ. ಶುಭ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ನಿಮಗೇನು ಮಾಡ್ಕೊತೀರೋ ಅದು ಒಳ್ಳೆಯದು. ದುಷ್ಟಕ್ಕೆ ವ್ಯವಹಾರಕ್ಕೆ ಹೋದಾಗ, ಅನ್ಯ ಮಾರ್ಗಗಳು ಹೋದಾಗ ಆ ಹಣವನ್ನು ಹಾಳು ಮಾಡಿಕೊಳ್ಳೋ ಚಾನ್ಸಸ್ ಜಾಸ್ತಿ ನೀವು. ಸೊ ಜೀವನದಲ್ಲಿ ಏನಂದರೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಶ್ರೀಮಂತರಾಗುವಂಥ ಯೋಗ ಕೊಟ್ಟಿದ್ದಾರೆ. ಆ ಶ್ರೀಮಂತಿಕೆಯನ್ನು ನೀವು ಇಟ್ಕೋಬೇಕಾಗ್ತದೆ, ಮುಂದಿನ ಜೀವನ ಬೇಕಾಗ್ತದೆ. ಹಾಗಾಗಿ ಆ ಯೋಗವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲ. ಉದ್ಯೋಗದಲ್ಲಿ ಒಳ್ಳೆ ಅಧಿಕಾರ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ನೀವು ಅಂದ್ಕೊಂಡಷ್ಟು ಅಧಿಕಾರಗಳು ಕೈ ಕೊಡ್ತದೆ. ಮತ್ತು ಬಡ್ತಿಗಳ ಪ್ರಯತ್ನ, ಬಡ್ತಿಗಳು ಸಹ ಆಗುವಂತಹದ್ದು, ಪ್ರಮೋಷನ್ಗಳು ಬೇಗ ಬೇಗ ಆಗ್ತದೆ. ಹಾಗಾಗಿ ಅದು ಒಂದು ಒಳ್ಳೆಯ ಶುಭ ಯೋಗ. ಸೊ ಜೀವನದಲ್ಲಿ ದೇವರು ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಕೊಡುವಂತಹ ಕಾಲ ಡಿಸೆಂಬರ್ ತಿಂಗಳಾಗಿದೆ. ಅದನ್ನು ನೀವು ಪಡಿಬೇಕಾಗ್ತದೆ. ಮತ್ತು ಶಾಂತಿ ಸಮೃದ್ಧಿಗಳು ಮನೆಯಲ್ಲಿ ಶುಭ ವಾತಾವರಣ ಸೃಷ್ಟಿಯಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಆಯುಸ್ಸು ಆರೋಗ್ಯವು ಸಹ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ ಈ ತಿಂಗಳಲ್ಲಿ. ಯಾವುದೇ ಕಾರಣಕ್ಕೆ ದೊಡ್ಡ ಆರೋಗ್ಯದಲ್ಲಿ ತೊಂದರೆಗಳು ಬರೋದಿಲ್ಲ. ಸೊ ನಿಮ್ಮ ಗುಣವನ್ನು, ಸದ್ಗುಣಗಳನ್ನು ಎಲ್ಲರೂ ಇಷ್ಟಪಡ್ತಾರೆ. ನೀವು ಮಾತಾಡುವ ರೀತಿ, ನಡವಳಿಕೆ, ಗುಣ ಎಲ್ಲರಿಗೂ ಇಷ್ಟವಾಗುವಂತಹದ್ದು. ಹಾಗಾಗಿ ಅದನ್ನು ಎಲ್ಲರಿಂದಲೂ ಸ್ವಲ್ಪ ವಿಶೇಷ ಆಕರ್ಷಣೆ ವ್ಯಕ್ತಿ ಆಗ್ತೀರಿ ನೀವೆಲ್ಲ. ಮತ್ತು ಈ ವಿಶೇಷವಾಗಿ ಏನಂದರೆ ಸಾಲದ ಜವಾಬ್ದಾರಿ ಹೋಗಬಾರ್ದು. ಬೇರೆಯವರ ಸಾಲ ಜವಾಬ್ದಾರಿಗಳೆಲ್ಲ ಹೊಂದಿಕೊಂಡ್ರೆ ಅದರಲ್ಲೂ ತೊಂದರೆಗಳಾಗ್ತದೆ. ಅದರಲ್ಲಿ ನಂಬಿಕೆ ದುರ್ಬಲವಾಗಿಬಿಡ್ತದೆ. ಯಾರಿಗೂ ಸಹ ಸಾಲದ ವ್ಯವಹಾರದಲ್ಲಿ ಹೋಗಬಾರದು. ಯಾಕೆಂದರೆ ಇವಾಗ ನೀವು ಕೊಡುವಂತಹ ದುಡ್ಡು ಇನ್ನು 2 ವರ್ಷಗಳ ಕಾಲ ಊಟ ಮಾಡುವಂಥ ದುಡ್ಡು. ಆ ದುಡ್ಡು ಸರಿಯಾಗಿ ಮೇವರೆಗೂ ನೀವು ಮಾಡಿದ್ದೆಲ್ಲ ಅನುಕೂಲ, ಫೈನಾನ್ಸಲ್ಲಿ ಗುಡ್ ಇಂಪ್ರೂವ್ಮೆಂಟ್ ಕೊಟ್ಬಿಡ್ತಾನೆ ನೀವು. ಅದು ಬಿಟ್ಟು ನೀವು ಅನ್ಯಾಯ ಮಾರ್ಗದಲ್ಲಿ ವೇಸ್ಟ್ಗೆ ಮತ್ತು ಅಯೋಗ್ಯರಿಗೆ ಕೊಟ್ಟು ದುಡ್ಡು ಹಾಳು ಮಾಡಿಕೊಂಡು ಸಾಲ ಮಾಡಿ ಜಾಮೀನು ಕೊಟ್ಟು ಇವೆಲ್ಲ ಕಳ್ಕೊಂಡ್ರೆ ಯಾವ ದೇವರು ಕೈ ಹಿಡಿಯೋದಿಲ್ಲ. ಯಾಕೆಂದರೆ 12ನೇ ಮನೆಗೆ ನಿಮಗೆ ರಾಹು ಕೂತಿರ್ತಾನೆ. ಹಾಗಾಗಿ ಕೊಟ್ಟಂಥ ದುಡ್ಡು ಕಾಸು ಹಣ ವೈರಾಗ್ಯ ಯಾವುದೂ ವಾಪಸ್ ಬರೋದಿಲ್ಲ. ಮತ್ತು ಕೊಡುವಂಥ ದುಡ್ಡು ವೇಸ್ಟ್ ದುಡ್ಡು ಕೊಡ್ತೀರ, ಉಪಯೋಗ ಇಲ್ಲದಕ್ಕೆ ದುಡ್ಡು ಕೊಟ್ಟು ಹಾಳು ಮಾಡ್ತಾಯಿದ್ದೀರ. ಹಾಗಾಗಿ ಏನೋ ಗುರು ಚೆನ್ನಾಗಿದ್ದರೆ ದುಡ್ಡು ಕಾಸು ಬರ್ತಾಯಿದೆ, ಬರುವಂಥನ ನೀವು ಉಳಿಸ್ಕೊಂಡ್ರೆ ಭಾಳ ಉತ್ತಮವಾಗಿ ಜೀವನವನ್ನು ನಡೆಸಬಹುದು. ಮತ್ತು ಡಿಸೆಂಬರ್ ತಿಂಗಳು ಭಾಳ ಅತ್ಯುತ್ತಮವಾದ ಒಂದು ಯೋಗ ನಿಮಗೆ ಚೆನ್ನಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಮುಖ್ಯವಾಗಿ ನೀವು ಶ್ರೀನಿವಾಸ ದೇವರ ಆರಾಧನೆ, ತಿರುಪತಿ ವೆಂಕಟೇಶ ದೇವರ ಆರಾಧನೆಯನ್ನು ಮಾಡುವಂತಹದ್ದು, ದರ್ಶನ ಮಾಡುವಂಥದ್ದು, ಅಥವಾ ನಿಮ್ಮ ಅಕ್ಕಪಕ್ಕಗಳಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರ ಗುಡಿಗೆ ಹೋಗಿರುವಂತಹದ್ದು, ಶ್ರೀನಿವಾಸನಿಗೆ ಅಭಿಷೇಕ ಮಾಡಿಸುವಂತಹದ್ದು, ಶ್ರೀನಿವಾಸನ ತುಳಸಿ ಅರ್ಚನೆ ಮಾಡುವಂತಹದ್ದು ಯಾರು ಮಾಡ್ತೀರಿ ಅವರಿಗೆ ಇನ್ನೂ ಉತ್ಕೃಷ್ಟವಾಗಿ ಧನ ಕನಕಗಳು ಬರುವಂಥ ಯೋಗ. ನೀವು ಇಮ್ಯಾಜಿನ್ ಮಾಡೋಕ್ಕಲ್ಲ, ಅಷ್ಟು ದುಡ್ಡು ಕಾಸು ಅನುಕೂಲ ಮಾಡಿಕೊಡ್ತಾನೆ ಶ್ರೀನಿವಾಸ ದೇವರು. ಹಾಗಾಗಿ ಪ್ರತಿ ಶನಿವಾರವೂ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡುವಂಥದ್ದು ಬಹಳ ಉತ್ತಮವಾದ ಯೋಗ ಆಗಿದೆ. ಆ ಶ್ರೀನಿವಾಸ ದೇವರು ನೋಡೋದೇ ಒಂದು ಯೋಗ ನಮಗೆ. ಅವನ ದರ್ಶನದಿಂದ ಪಾಪಗಳ ಪರಿಹಾರವಾಗ್ತದೆ ಮತ್ತು ಒಳ್ಳೆಯ ಶುಭ ಅನುಕೂಲವಾಗುವಂಥ ದುಡ್ಡು, ದೈವಿ ಸಂಪತ್ತು ಮನೆಗೆ ಬರ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅತ್ಯುತ್ತಮವಾದ ಫಲಗಳು ಕಾಯ್ತಾ ಇದೆ. ಸರಿಯಾಗಿ ದುಡ್ಡನ್ನು ವೇಸ್ಟ್ ಮಾಡಬಾರ್ದು. ಖರ್ಚಿನ ಬಗ್ಗೆ ಹಿಡ್ತಾ ಇರಲಿ. ನಮಸ್ಕಾರಗಳು.